ಹಸಿರಿನ ಹಸಿಮೆಣಸಿನಕಾಯಿ ತೋಟದ ರೈತ ಬಾಂಧವರೇ ಮತ್ತು ವೀಕ್ಷಕರೇ, ನಾವು ಇಂದು ಇರುವ ಸ್ಥಳ ಹಾವೇರಿ ಜಿಲ್ಲೆಯ ಕಡೆ ಗ್ರಾಮದ ಸುತ್ತಮುತ್ತಲು ಪ್ರದೇಶ. ಹಾವೇರಿ ಅಂದ ಕೂಡಲೇ ನೆನಪಾಗುವುದು ಬ್ಯಾಡಗಿ ಮೆಣಸಿನಕಾಯಿ. ಆದರೆ ಇಲ್ಲಿ ಬೆಳೆಯುವ G4 ಹಸಿರು ಮೆಣಸಿನಕಾಯಿ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದ ಗಮನ ಸೆಳೆಯುತ್ತಿದೆ. ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಈ ಹಸಿರು ಮೆಣಸಿನಕಾಯಿಗಳು ವಿಶೇಷತೆ ಏನು ಅಂತ ನೋಡೋಣ. ತಳಿಯ ವಿಶೇಷತೆ: G4 ವೆರೈಟಿ. ಗಿಡದಲ್ಲಿ ನೇತಾಡುತ್ತಿರುವ ಉದ್ದನೆಯ ಹೊಳೆಯುವ ಮೆಣಸಿನಕಾಯಿಗಳ ಕ್ಲೋಸ್ ಅಪ್ ನಿರೂಪಣೆ ನೀವು ಇಲ್ಲಿ ನೋಡುತ್ತಿರಬಹುದು. ಈ ಮೆಣಸಿನಕಾಯಿಗಳು ಎಷ್ಟು ಹಸಿರಾಗಿರುವ ಮತ್ತು ಉದ್ದವಾಗಿವೆ ಎಂದು. ಇದು G4 ಎನ್ನುವ ತಳಿ. ಇದರ ಪ್ರಮುಖ ಗುಣವೆಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಮತ್ತು ಇಳುವರಿ ತುಂಬ ಚೆನ್ನಾಗಿ ಬರುತ್ತದೆ. ಇದರ ಗಾತ್ರ ಮತ್ತು ಗಾಢ ಹಸಿರು ಬಣ್ಣವೇ ಇದನ್ನು ಎಕ್ಸ್ಪೋರ್ಟ್ ಮಾರ್ಕೆಟ್ನಲ್ಲಿ ನಂಬರ್ 1 ಮಾಡಿದೆ. ಬೆಳೆಯುವ ವಿಧಾನ ಮತ್ತು ಸವಾಲುಗಳು: ರೈತರು ಗಿಡಗಳಿಗೆ ನೀರು ಹಾಕುತ್ತಿರುವುದು ಅಥವಾ ಗೊಬ್ಬರ ನೀಡುತ್ತಿರುವುದು. ಹಾವೇರಿಯ ಈ ಮಣ್ಣು ಮೆಣಸಿನಕಾಯಿಯ ಬೆಳೆಗೆ ಬಹಳ ಸೂಕ್ತ. ಕೆರೆ ಭಾಗದ ರೈತರು ಆಧುನಿಕ ತಂತ್ರಜ್ಞಾನ ಮತ್ತು ಹನಿ ನೀರಾವರಿಯನ್ನು ಬಳಸಿಕೊಂಡು ಈ ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಸರಿಯಾದ ಸಮಯದಲ್ಲಿ ಕೀಟನಾಶಕ ಮತ್ತು ಪೋಷಕಾಂಶಗಳನ್ನು ನೀಡುವುದರಿಂದ ಇಷ್ಟೊಂದು ಗುಣಮಟ್ಟದ ಇಳುವರಿ ಪಡೆಯಲು ಸಾಧ್ಯವಾಗಿದೆ. ಈ ಮೆಣಸಿನಕಾಯಿ ದಪ್ಪವಾಗಿದ್ದು ಸಾಗಾಣಿಕೆಯ ಸಮಯದಲ್ಲಿ ಬೇಗ ಹಾಳಾಗುವುದಿಲ್ಲ. ಮಾರುಕಟ್ಟೆ ಮತ್ತು ಎಕ್ಸ್ಪೋರ್ಟ್ ಮೆಣಸಿನಕಾಯಿಗಳನ್ನು ಚೀಲಗಳಿಗೆ ತುಂಬಿಸುತ್ತಿರುವುದು ಅಥವಾ ಲಾರಿಗಳಿಗೆ ಲೋಡ್ ಮಾಡುತ್ತಿರುವುದು. ಇಲ್ಲಿ ಬೆಳೆದ ಮೆಣಸಿನಕಾಯಿಗಳು ಕೇವಲ ಸ್ಥಳೀಯ ಮಾರುಕಟ್ಟೆಗೆ ಮಾತ್ರವಲ್ಲ, ಮುಂಬೈ, ಅಹಮದಾಬಾದ್ ಮತ್ತು ವಿದೇಶಗಳಿಗೂ ರಫ್ತಾಗುತ್ತದೆ. ಇಲ್ಲಿನ ಕ್ವಾಲಿಟಿ ನೋಡಿಯೇ ವ್ಯಾಪಾರಿಗಳು ತೋಟಕ್ಕೆ ಬಂದು ಖರೀದಿ ಮಾಡುತ್ತಾರೆ. G4 ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಅದಕ್ಕೆ ಬೆಲೆಯೂ ಅಷ್ಟೇ ಚೆನ್ನಾಗಿ ಸಿಗುತ್ತದೆ. ರೈತರೊಂದಿಗೆ ಮಾತುಕತೆ ಅಥವಾ ತೋಟದ ಸುಂದರ ನೋಟ ನಿರೂಪಣೆ ನೋಡಿದರಿಲ್ಲ. ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಈ ಹಸಿರು ಮೆಣಸಿನಕಾಯಿಯ ತಾಕತ್ತು ಏನು ಅಂತ ನಮ್ಮ ರೈತರು ಕಷ್ಟಪಟ್ಟು ಇಂತಹ ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯುತ್ತಿರುವುದು ಹೆಮ್ಮೆಯ ವಿಷಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ವಿಡಿಯೋ ಮಾಡುವಾಗ ರೈತರೊಬ್ಬರು ನಮ್ಮದು ಇಂಟರ್ವ್ಯೂ ಸೇರಿಸಿದ್ದೀವಿ, ನೀವು ನೋಡ್ಬೋದು. ಥ್ಯಾಂಕ್ಸ್. वीडियो भी कराओ, वीडियो कर साथ में हमारा भी आना है सर. जरा ये देख पकड़ी जरा ये वाइट बीन जा रखने तोड़ने का आया क्या नहीं? अंदर पानी है इसमें, ये पानी रहे सो माल टिकता, ये अंदर सूखा रहे तो ये वाइट रहे तो भी नहीं ठहरता. देखिए ऐसा जरा ये रहना कच्चा रहना तो सूख जाता ऊपर. हेलो देखो सभी माल तो माशाल्लाह है. अब इसमें थोड़ा झाड़ बड़ा है नहीं, इसको देखो ये छाँव लग रही है, इसको धूप नहीं लग रही, इसकी वजह से ये थोड़ा ब्लैक शेड में कम है. थोड़ा ग्रीन है, वाइट भी नहीं है, ग्रीन है. लेकिन इसके अंदर मज़ा क्या है, मैं इसके लिए आपको छोड़ा था. देखो ये वाइट भी है रहता, लेकिन अंदर अगर ऐसा गीला नहीं रहा ना
इतना पानी नहीं रहा ना तो ये माल उधर आके सूख जाएगा और मैच्योर भी जल्दी हो जाएगा। इसके लिए क्या है देखो, ये माल इंशाल्लाह चलेगा ऐसा लगता है मेरे को, क्योंकि अब दूसरे जब तोड़ते हैं ना तो ये रहता है वाइट रहता है, लेकिन इसके अंदर देखो एक देखो ये लास्ट का बीन जो है ये ऐसा है। ये हालांकि ये ना ब्लैक है ना ये है, देखिए ना, क्या समझ में नहीं आ रहा मेरे को अच्छा बुरा करके, लेकिन इसके अंदर थोड़ा गीलापन है, पानी है, इसके लिए थोड़ा आ सकता है ऐसा लग रहा है। हाँ। और ये धूम में तो हर कोई कौली मिर्ची में ये धूम में तो ऐसा रहता है। देखो ये देखो छाँव, इसको छाँव पड़ रहा है, धूप नहीं पड़ रहा है इसको, लेकिन माल जिंदा है। ये माल जिंदा है। पहले बार आके 3 बोरी ये हुआ था ना, पहले बार आके 3 बोरी रिजेक्शन हुआ था ना, 3 ही बोरी, तो वो ये टाइप का माल था वो, क्योंकि इसको ताकत मिला है। ये इसको है ना पूरा पानी खाद इसको मिला है, इसको पूरा पानी खाद मिला है इसको, क्योंकि ये मल्चिंग करके लगाए ना, तो मल्चिंग करके लगाए ना वो हिसाब से। ಎಷ್ಟು ಒಂದು 3 ಟನ್ ಬರ್ತಿತ್ತು ಅನ್ನಾಗ್ತಾರ ಅವರು, ಬರ್ತಿದ್ರೆ 3 ಟನ್ ಇದ್ರಾಗ ಕಟ್ ಮಾಡೋರು ಸ್ವಲ್ಪ ಹೈಟ್ ಐತಿ ನೀವು ಅಂದಂಗೆ, ಕಟ್ ಮಾಡೋರು ಎಳಪು ಕಟ್ ಮಾಡಿದ್ರೆ ಅವ್ರಿಗೂ ಲಾಸ್ ಆಕತಿ। ಹಾಂ ಹಾಂ ಇನ್ನೂ ಸ್ವಲ್ಪ ಸಾಕು ಬರ್ತೈತೆ ಇನ್ನೂ ಹೆಚ್ಚಿಗೆ ಬರ್ತೈತಿ ಅದ ಇದ್ರಾಗ ಕಟ್ ದಿನ ಮಾಲ್ ಹೆಚ್ಚಿಗೆ ಹಾಕಂತ ಅರ್ಧ ಹೊಲ ಐತಿ ಕರೆಕ್ಟ್ ಅದ 2 ಎಕರೆ ಹೊಲ ರೀ ಇದು 2 ಎಕರೆ 16 ಗುಂಟೆ 26 ಗುಂಟೆ ಐತಿ ಅಲ್ಲ 1 ಗುಂಟೆ ನೀರು ಇದಕ್ಕೆ ಚಲೋ